ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ತಾನೆ ನಾನ್ ದೂರ ಆಗ್ತೀವಿ. ತಪ್ಪೆಲ್ಲ ನಂದೆ. ಕೆಲ್ಸಕ್ ಬಂದ ಕೆಲ್ಸ ಮಾಡೋದ್ನ ಬಾಯಿ ಮುಚ್ಕೊಂಡು ಹೋದ್ನ ಅಂತ ಇರೋದ್ ಬಿಟ್ಬಿಟ್ಟು ನಿಮ್ ಹತ್ರ ಬಂದು ಆನಂದಣ್ಣ ಎಲ್ಲಿ ಅಂತ ಕೇಳಿದ್ನಲ್ವಾ, ನಂದೇ ತಪ್ಪು. ಇನ್ಮೇಲಿಂದ ನಾನ್ ಬಾಯಿ ಮುಚ್ಕೊಂಡೇ ಇರ್ತೀನಿ. ನಿಮ್ ಯಾರ ಹತ್ರನೂ ಬಂದು ನನ್ ಏನೋ ಕೇಳೋದಿಲ್ಲ. ನೀವು ಅಷ್ಟೇ ನನ್ನ ಹತ್ರ ಬಂದು ಏನೋ ಹೇಳ್ಬೇಡಿ. ನಾ ಹೇಳಿದ್ನಿಲ್ ನಿಮಗ, ಮೇಡಮ್ ಅವ್ರ ವಿಷಯದಾಗ ಯಾರು ತಲೆ ಹಾಕಕ್ ಹೋಗ್ಬೇಡ್ರಿ. ಮೇಡಮ್ ಅವರು ಎಲ್ಲಾ ತಿಳ್ಕೊಂಡಿರೋ ಮಹಾ ಜ್ಞಾನಿ ಅದಾರ. ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲಾ ಗೊತ್ತೈತಿ. ಹೋಗ್ರಿ ನಿಮ್ ಕೆಲ್ಸ ನೋಡ್ಕೋರಿ. ಬಂದ ತಕ್ಷಣ ಶುರು ಹಚ್ಕೊಂಡ್ಬಿಟ್ರಾ? ಕೆಲಸ ಮಾಡೋದ್ ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಚೆನ್ನಾಗಿ ಮಾಡ್ತೀರಾ. ನಿಮ್ಮನ್ನೆಲ್ಲ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ಕೊಂಡಿದ್ದೀರಾ? ನೀವೆಲ್ಲ ಸೇರ್ಕೊಂಡು ಮೈನ ಜೀವನನ ಹೇಗ್ ರೂಪಿಸ್ಬೇಕು ಅಂತ ತೀರ್ಪು ಕೊಡ್ತಾ ಇದ್ದೀರಾ? ಕೆಲಸ ನೋಡ್ರಿ. ಹಲೋ ಮಿಸಸ್ ಧ್ರುವ, ಈ ಊರಲ್ಲಿ ಯಾರು ಮಾಡ್ಕೊಳ್ದೇ ಇರೋ ಮದ್ವೆನ ನೀನ್ ಮಾಡ್ಕೊಂಡಿದೀಯೇನೋ? ಅವನು ಬಂದು ನಿನ್ ಕೂತ್ಗೆ ತಾಳಿ ಕಟ್ಟಿದಕ್ಕೆ ನೀನ್ ಇಲ್ಲಿಗೆ ಬಂದು ನಮ್ ಕೂತ್ಗೆ ಯಾಕೆ ಹೋಯ್ತಾ ಇದೀಯಾ? ಮೊದ್ಲು ನೆಟ್ಟ ಕೆಲಸ ಮಾಡೋದ್ ಕಲಿಯೇ, ಹೋಗ. ಗುಡ್ ಮಾರ್ನಿಂಗ್ ದೀಪಕ್. ಓ ಗುಡ್ ಮಾರ್ನಿಂಗ್ ಧ್ರುವ. ಏನು ನಿಮ್ದು 2 ಗಂಟೆ ಶಿಫ್ಟ್ ಅಲ್ವಾ? ಇಷ್ಟು ಬೇಗ ಯಾಕೆ ರೆಡಿ ಆಗ್ತಾ ಇದ್ದೀರಾ? ಮೊದಲನೇ ದಿನ ಅಲ್ವಾ ಧ್ರುವ, ರೂಟ್ ಎಲ್ಲ ನೋಡ್ಕೋಬೇಕು, ಡ್ರೈವರ್ ಜೊತೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ನಮ್ಮ ಹಳ್ಳಿ ಕಡೆ ಆದರೆ ಸ್ವಲ್ಪ ಈಸಿ ಅಪ್ಪ. ನಮ್ಮ ಹಳ್ಳಿ ಜನ ಹೇಳ್ದಂಗೆ ಕೇಳ್ತಾರೆ, ಆದರೆ ಇಲ್ಲಿ ಮಾತ್ರ ಜನ ಕೇಳೋದೇ ಇಲ್ಲ. ಅಲ್ಲಾದರೆ ನಮ್ಮ ಯೂನಿಫಾರ್ಮಿಗೆ ಸ್ವಲ್ಪ ಮರ್ಯಾದೆ ಆದರೂ ಇದೆ, ಇಲ್ಲಿ ಯೂನಿಫಾರ್ಮಿಗೆ ಮರ್ಯಾದೆನೂ ಇಲ್ಲ. ಅದು ಬೇರೆ ನಾನು ಹೋಗೋ ರೂಟಲ್ಲಿ 3 ಕಾಲೇಜ್ ಬರುತ್ತೆ. ಆ ಹುಡುಗರು ಒಂದು ಗೋಳಾಡ್ಸ್ಕೋತಾರೆ ಅಂತಂದ್ರೆ ಹಬ್ಬ. ಅದಕ್ಕೆ ಸ್ವಲ್ಪ ಬೇಗ ಡ್ಯೂಟಿ ಜಾಯ್ನ್ ಆಗ್ತಾ ಇದ್ದೀನಿ. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ನಿಮಗೆ ಉಪ್ಪಿಟ್ಟು ಅವಲಕ್ಕಿ ಇಷ್ಟ ಅಂತ ಹೇಳಿದ್ರು, ಆದರೆ ನನಗೆ ಅದ್ಯಾವುದು ಮಾಡೋಕ್ಕೆ ಬರಲ್ಲ. ಏನೋ ದೋಸೆ ಕಾಯಿ ಚಟ್ನಿ ಮಾಡಿಟ್ಟಿದ್ದೀನಿ, ಅದು ಸುಮಾರಾಗಿದೆ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ದೀಪಕ್, ಆದರೆ ನನಗೆ ಹಸ್ವಿಲ್ಲ, ಬೇಡ. ಯಾಕೆ ಧ್ರುವ, ನಿನ್ನೆ ರಾತ್ರಿನೂ ಊಟ ಮಾಡಲಿಲ್ಲ, ಈಗಲೂ ಮಾಡ್ತಿಲ್ಲ, ಏನರ್ಥ? ಓ, ನಿಮ್ಮ ಫೀಲಿಂಗ್ಸ್ ಎಲ್ಲ ಊಟದ ಮೇಲೆ ತೋರಿಸ್ತಾ ಇದ್ದೀರಾ? ದೀಪಕ್ ನೋಡಿ, ನನಗೆ ನಿಜವಾಗ್ಲೂ ತಿನ್ನೋದಕ್ಕೆ ಮೂಡಿಲ್ಲ. ದಯವಿಟ್ಟು ಫೋರ್ಸ್ ಮಾಡಬೇಡಿ. ಸರಿ, ನಾನು ಎಷ್ಟು ಹೇಳಿದ್ರು ನೀವು ಕೇಳೋರಂತೂ ಅಲ್ಲ. ಹೋಗ್ಲಿ ಬಿಡಿ. ನಿನ್ನೆ ರಾತ್ರಿ ಸೊಳ್ಳೆ ಕಾಟ ಸಿಕ್ಕಾಪಟ್ಟೆ ಇತ್ತು, ಅದಕ್ಕೆ ಈ ಆನ್ಲೈನಲ್ಲಿ ಸೊಳ್ಳೆ ಪರದೆ ಆರ್ಡರ್ ಮಾಡಿದ್ದೀನಿ. ಅದು ಬಂದರೆ ಕಲೆಕ್ಟ್ ಮಾಡ್ಕೊಂಬಿಡಿ. ಓಕೆನಾ? ಸರಿ, ಹೋಗಿ ಬರ್ತೀನಿ. ಧ್ರುವ, ಹಾಂ, ನೀವು ಬಂದಾಗಿಂದ ನನಗೆ ಒಂಥರ ಸ್ವಲ್ಪ ಸಪೋರ್ಟ್ ಜಾಸ್ತಿ ಆಗಿದೆ. ನಾನು ಈ ಊರಿಗೆ ಬಂದಾಗ ಹೇಗೆ ಬದುಕ್ತೀನೋ ಅಂತ ಭಯ ಆಗಿತ್ತು. ಆದರೆ ನೀವು ನನ್ನ ಜೊತೆಗೆ ಇದ್ದಾಗಿಂದ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ. ಧೈರ್ಯ ಮತ್ತೆ ಸಪೋರ್ಟಾ? ಏನ್ ಧೈರ್ಯ ಏನ್ ಸಪೋರ್ಟ್? ಮನೆ ನೋಡ್ಕೊಳ್ಳೋದ್ರಲ್ಲಿ, ಆನ್ಲೈನ್ ಏನಾದ್ರು ಆರ್ಡರ್ ಬಂದರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಇಂಥದ್ರಲ್ಲಿ ಭಾಳ ಸಪೋರ್ಟಿವ್ ಆಗಿದ್ದೀರಾ. ಹೀಗೆ ಬಿಟ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಸೆಟಲ್ ಆಗೋಗಿ ಚುಕ್ಕೆ ಇಟ್ಟು ರಂಗೋಲೆ ಬಿಡಿಸೋದೊಂದೇ ಬಾಕಿ. ಅದು ಹೇಳ್ಬಿಡ್ತೀರಾ? ಅದು ಸ್ವಲ್ಪ ಕಷ್ಟನೇ. ಕಷ್ಟನಾ? ಯಾಕೆ ಕಷ್ಟ? ನೋಡಿ, ಜೊತೆ ಕೂತ್ ಮಾತಾಡೋದಾಗ್ಲಿ, ಹರಟೆ ಹೊಡೆಯೋದಾಗ್ಲಿ, ಇದೆಲ್ಲ ಓಕೆ. ಆದರೆ ನೀವು ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದಾಗ ನಿಮ್ಮನ್ನ ಡೀಲ್ ಮಾಡ್ಕೊಳ್ಳೋದು ಬಹಳ ಕಷ್ಟಪ್ಪ. ಮಲ್ಕೊಂಡಿದ್ದಾಗ್ಲಾ? ಏನ್ ಮಾಡ್ದೆ ಅಂತದ್ದು? ಅದು ಅದು ಅಲ್ಲ, ಏನ್ರಿ ತಡವರಿಸ್ತಿದ್ದೀರಾ? ಡೈರೆಕ್ಟ್ ಆಗಿ ಹೇಳಿ. ಅದು ನೀವು ನಿದ್ದೆಲಿದ್ದಾಗ ಮೈನಾ 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 ಅಂತ ಹೇಳಿ ಗಟ್ಟಿಯಾಗಿ ತಪ್ಕೊಂಡು ನನ್ನ ಮೇಲೆ ಕಾಲೆ ತಾಕ್ಬಿಟ್ರಿ ನೀವು. ಸಾರಿ ಹಂಗೆ ಮಾಡಿದ್ದಕ್ಕೆ. ಆದ್ರೆ ನೀವು ಇಮಿಡಿಯೇಟ್ ಆಗಿ ನಾನು ಎಬ್ಬಿಸ್ಬೇಕಲ್ವಾ? ಅಯ್ಯೋ, ನಾನು ಅಂದ್ಕೊಂಡೆ, ಆದ್ರೆ
ಇಡೀ ದಿನ ನೀವು ಮೈನನ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದು ನೀವು ರಾತ್ರಿ ಮಲಗಿದ್ದು 2 ಗಂಟೆ. ಪಾಪ ಸುಸ್ತಾಗಿರ್ತೀರಾ, ಅಟ್ಲೀಸ್ಟ್ ನೀವು ನಿದ್ದೆಲಾದರೂ ಮೈನನ್ ಜೊತೆ ಎಂಜಾಯ್ ಮಾಡಿ.